ವಿಧಾನಸಭೆ ಚುನಾವಣೆಯ ಸೋಲಿನ ಹತಾಶೆಯಿಂದ ಪುಟಿದೇಳುವಂತಹ ಧಾವಂತ ಬಿಜೆಪಿ ನಾಯಕರಿಗಿದೆ. ಹೀಗಾಗಿ ತಮ್ಮ ರಂಗ ತಾಲೀಮನ್ನ ತಮ್ಮದೇ ರೀತಿಯಲ್ಲಿ ಕೆಲವು ನಾಯಕರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದಳಪತಿಗಳ ಮನೆಗೆ ಹೆಚ್ಚಾಗಿ ಎಡತಾಗ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇದರ ಹಿಂದೆ ಕೂಡ ಹಲವು ಲೆಕ್ಕಾಚಾರಗಳು ಇದ್ದಾವೆ. ಇತ್ತೀಚೆಗಷ್ಟೇ ಜೆಡಿಎಸ್ ವರಿಷ್ಠರಾದಂತಹ ದೇವೇಗೌಡರ ಮೂಲಕ ಹೈಕಮಾಂಡ್ ಬಳಿ ಟಿಕೆಟ್ ಲಾಬಿ ಮಾಡೋದಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಹೋಗಿದ್ರು ಅನ್ನುವಂತಹ ವಿಶ್ಲೇಷಣೆ ಇತ್ತು. ಇದರ ಬೆನ್ನಲ್ಲೇ ಸಿಟಿ ರವಿ ಅವರು ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ದೇವೇಗೌಡರು ಹಾಗೂ ಕುಮಾರಸ್ವಾಮಿಯನ್ನ ಭೇಟಿಯಾಗಿ ಚರ್ಚೆ ನಡೆಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದೇವೇಗೌಡರ ಮೂಲಕ ಬಿಜೆಪಿ ಹೈಕಮಾಂಡ್ ಬಳಿ ಟಿಕೆಟ್ ಗಿಟ್ಟಿಸಿಕೊಳ್ಳುವ ಕಸರತ್ತ ಇದು ಅನ್ನೋ ವಿಶ್ಲೇಷಣೆ ಇದೆ. ಇನ್ನು ಸಿಟಿ ರವಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಿದ್ರು. ಬಿಜೆಪಿ ಹೈಕಮಾಂಡ್ ಜೊತೆಗೆ ಅಷ್ಟೇನು ಒಡನಾಟ ಬಿಜೆಪಿ ಹೈಕಮಾಂಡ್ ಜೊತೆಗೆ ಅನ್ನೋದಕ್ಕಿಂತ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಇವರ ಸಂಬಂಧ ಹಳಸಿದೆ ಅಂತ ಹೇಳ್ಬೋದು, ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ಅವರ ಬಣದವರ ಜೊತೆಗೆ. ಹೀಗಾಗಿ ಟಿಕೆಟ್ ಲೋಕಸಭೆಗೆ ಬೇಕು ಅಂತ ಆದ್ರೆ ಇವರ ಮಾಧ್ಯಮದ ಮೂಲಕ ಟ್ರೈ ಮಾಡಬಹುದು ನಾವು ಅನ್ನುವಂತಹ ಲೆಕ್ಕಾಚಾರ ಸಿಟಿ ರವಿ ಅವರದು ಇದಾಗಿದೆ. ಸೇಮ್ ಪರಿಸ್ಥಿತಿ ವಿ ಸೋಮಣ್ಣ ಅವರದು ಕೂಡ ಇದೆ. ಈ ಮೂಲಕ ಜೆಡಿಎಸ್ ತಮಗೆ ಊರುಗೋಲು ಆಗುತ್ತಾ ಅನ್ನೋ ಒಂದು ಆಸರೆ, ಒಂದು ನಿರೀಕ್ಷೆ ಸದ್ಯಕ್ಕೆ ಈ ಬಿಜೆಪಿ ನಾಯಕರಿಗಿದೆ. ಯಾರ್ಯಾರು ಈ ರಾಜ್ಯ ಬಿಜೆಪಿ ನಾಯಕತ್ವದ ಬಗ್ಗೆ ರೆಬಲ್ ಆಗಿ ಮಾತಾಡ್ತಾ ಇದ್ರಲ್ಲ, ಹಿಂದೆ ಅವ್ರ ಗೌರ್ಮೆಂಟ್ ಇದ್ದಾಗಲೂ ಕಿಚನ್ ಕ್ಯಾಬಿನೆಟ್ ಅಂತೆಲ್ಲ ಪದಗಳನ್ನು ಉಪಯೋಗಿಸಿದ್ರಲ್ಲ, ಅವ್ರಿಗೆಲ್ಲ ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಬಿಕಾಸ್ ಅಧಿಕಾರನೂ ಇಲ್ಲ, ಒಂದು ಮತ್ತೆ ಸೋತಿದ್ದಾರೆ ಹಿಂದಿನ ಚುನಾವಣೆಯಲ್ಲಿ. ಹೀಗಾಗಿ ನಮಗೆ ಊರುಗೋಲು ಸದ್ಯಕ್ಕೆ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಅನ್ನುವುದು ಅವ್ರ ಲೆಕ್ಕಾಚಾರ. ಯಾರ್ಯಾರ್ದು ಯಾವ್ಯಾವ ಲೆಕ್ಕಾಚಾರ ಡೀಟೇಲ್ಸ್ ಇಲ್ಲಿದೆ ನೋಡಿ. ತುಮಕೂರು ಹಾಗೂ ಬೆಂಗಳೂರು ಉತ್ತರದ ಮೇಲೆ ಸೋಮಣ್ಣ ಹಾಗೂ ಸಿಟಿ ರವಿ ಕಣ್ಣಿಟ್ಟಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಸಾಂಪ್ರದಾಯಿಕವಾಗಿ ಒಂದು ಪರಿಪಾಠವನ್ನು ನಡ್ಕೊಂಡು ಬರ್ತಾ ಇದೆ. ಅದೇನಂತ ಹೇಳಿದ್ರೆ ಈ ವೀರಶೈವ ಲಿಂಗಾಯತ ಕ್ಯಾಂಡಿಡೇಟ್ಸ್ಗೆ ಅಲ್ಲಿ ಟಿಕೆಟ್ ಕೊಡೋದು. ಸೊ ಬಿಗ್ ಚಾನ್ಸ್ ವಿ ಸೋಮಣ್ಣ ಅವ್ರಿಗೆ ಇದೆ ಅನ್ನೋದು ಈ ಹಂತದಲ್ಲಿರುವಂತಹ ಒಂದು ಮಾಹಿತಿ. ಬಿಕಾಸ್ ಅಲ್ಲಿದ್ದ ಸಂಸದರು ಬಸವರಾಜು ಅವರು ನಾನು ಕಂಟೆಸ್ಟ್ ಮಾಡಲ್ಲ ನೆಕ್ಸ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಿಗ್ ಚಾನ್ಸ್ ಇದೆ, ಮತ್ತೆ ಅಲ್ಲಿ ಅವರದೇ ಆದಂತಹ ಪ್ರಭಾವ ಇದೆ. ಅದರಲ್ಲೂ ಜೆಡಿಎಸ್ ನ ಸಪೋರ್ಟ್ ಸಿಕ್ಬಿಟ್ರೆ ಟಿಕೆಟ್ ಸಿಕ್ಕಿ ನನ್ನ ಗೆಲುವು ನಿಶ್ಚಿತ ಅನ್ನೋ ಲೆಕ್ಕಾಚಾರದಲ್ಲಿ ಸೋಮಣ್ಣ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಅದು ಒಂದು. ಇನ್ನೊಂದು, ಸಿಟಿ ರವಿ ಅವರು ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಸದಾನಂದ ಗೌಡ್ರ ಕಾನ್ಸ್ಟಿಟ್ಯೂನ್ಸಿ ಚುನಾವಣಾ ನಿವೃತ್ತಿ ಅಂದ್ರು ಮತ್ತೆ ಆಕ್ಟಿವ್ ಪಾಲಿಟಿಕ್ಸ್ ಬರ್ತೀನಿ ಅನ್ನುವಂತಹ ಸೂಚನೆ ಕೊಡ್ತಾರೋ ಬೆನ್ನಲ್ಲೇ ಸಿಟಿ ರವಿ ಅವರು ಕೂಡ ತಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಿರೋದ್ರಿಂದ ತಾವು ಸಮರ್ಥ ನಾಯಕ ಅಂತ ಮತ್ತೊಮ್ಮೆ ಹೈಕಮಾಂಡ್ ಗಮನಕ್ಕೆ ತರಬೇಕಾಗಿರೋದ್ರಿಂದ ಇಲ್ಲಿಂದ ನಿಲ್ಲೋದು ಅನಿವಾರ್ಯ ಆಗಿದೆ. ಹೀಗಾಗಿ ಇಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಆಸರೆ ಅತ್ಯಗತ್ಯ ಅನ್ನುವಂತಹ ನಿರ್ಣಯಕ್ಕೆ ಬಂದಂಗೆ ಕಾಣಿಸ್ತಿದೆ. ಹೀಗಾಗಿ ನಿನ್ನೆಯ ಭೇಟಿ ಅಂತ ಲೆಕ್ಕಾಚಾರಗಳಿದೆ. ಎರಡೂ ಕ್ಷೇತ್ರಗಳು ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು. ತುಮಕೂರು ಬೆಂಗಳೂರು ಉತ್ತರದಲ್ಲಿ ಜೆಡಿಎಸ್ನ ಬೆಂಬಲ ಬೇಕು ಎಂಬ ಲೆಕ್ಕಾಚಾರ ಇದೆ. ಇಬ್ಬರು ನಾಯಕರಿಗೆ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಉತ್ತಮ ಬಾಂಧವ್ಯ ಇಲ್ಲ. ನಾನಾಗ್ಲೇ ಹೇಳಿದಾಗೆ ದೇವೇಗೌಡರ ಮಾತನ್ನ ಮೋದಿ ಹಾಗೂ ಅಮಿತ್ ಶಾ ತಳ್ಳಿ ಹಾಕೋದಿಲ್ಲ ಅನ್ನುವಂತಹ ಒಂದು ಗಟ್ಟಿ ನಂಬಿಕೆ ಕೂಡ ಇದೆ. ಸೊ ತಮ್ಮ ಬೇಡಿಕೆಗೆ ದೇವೇಗೌಡರು ಮಾಧ್ಯಮ ಆಗ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ ಈ ಇಬ್ಬರು ನಾಯಕರದು. ಇಬ್ಬರ ಜೊತೆಗೆ ಇನ್ನೂ ಸಾಕಷ್ಟು ಜನ ಯಾರ್ಯಾರಿಗೆ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸಂಬಂಧ ಹಳಿಸಿದ್ಯೋ ಅವರೆಲ್ಲ ಹೋಗಿ ಇವರ ಮನೆಗಳಿಗೆ ಎಡತಾಕಿದ್ರು ಕೂಡ ಆಶ್ಚರ್ಯ ಇಲ್ಲ. ಸೊ ಬಿಜೆಪಿ ನಾಯಕರು ಮಲ್ಲೇಶ್ವರಂ ಕಚೇರಿ ಕಡೆಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಪದ್ಮನಾಗರದ ನಿವಾಸದ ಕಡೆಗೆ ಹೋಗ್ತಾ ಇದ್ದಾರೆ. ಪದ್ಮನಾಭ ನಗರದಲ್ಲಿ ಯಾರ ನಿವಾಸ ಇದೆ? ದೇವೇಗೌಡರ ನಿವಾಸ. ಸೊ ಹೆಚ್ಚು ಆ ಕಡೆಗೆ ಗಾಡಿಗಳನ್ನ ಟರ್ನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟಿಕೆಟ್ ಪಡೆಯೋದಕ್ಕೆ ಒಂದೊಂದು ರೀತಿಯಾದಂತಹ ಕಸರತ್ತು ನಡೀತಾ ಇದೆ.